ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಬ್ಯಾಟಲ್ ಜೋರಾಗಿ ನಡೀತಾ ಇದೆ. ಟಿಕೆಟ್ ಗೊಂದಲ ಇದೀಗ ಸಿಎಂ ಸೂಚನೆ ಬಳಿಕವೂ ಕೂಡ ಮುಂದುವರಿತಾ ಇದೆ. ಈಗ ಮೇಟಿ ಫ್ಯಾಮಿಲಿ ಫೈಟ್ ಮಾಡೋದಕ್ಕೆ ರೆಡಿ ಇದೆ. ಸಿಎಂ ಸೂಚನೆ ಬಳಿಕವೂ ಮುಂದುವರಿತಾ ಇದೆ ಮೇಟಿ ಫ್ಯಾಮಿಲಿ ಫೈಟ್. ಸಿಎಂ ಸಿದ್ದರಾಮಯ್ಯ ಸಭೆ ನಂತರವೂ ಆರದ ಬಂಡಾಯದ ಕಿಚ್ಚಿದು. ಸಿಎಂ ಸಂಧಾನಕ್ಕೂ ಒಪ್ಪದ ಮೇಟಿ ಪುತ್ರಿ ಮಹಾದೇವಿ ಮೇಟಿ. ಸಿಎಂ ಸಭೆಯಲ್ಲಿ ಒಪ್ಪಿ ಹೊರಬಂದ ಬಳಿಕ ಯೂ ಟರ್ನ್ ಅನ್ನು ಹೊಡಿತಾ ಇದ್ದಾರೆ. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದು ಪಕ್ಕಾ ಫಿಕ್ಸ್. ಹಾಗಿದ್ರೆ ಬಾಗಲಕೋಟೆಯಲ್ಲಿ ನಡೀತಾ ಇರುವಂತಹ ಬೈ ಎಲೆಕ್ಷನ್ ಬ್ಯಾಟಲ್ ನಲ್ಲಿ ಇದೀಗ ಟಿಕೆಟ್ ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಸಿಎಂ ಸೂಚನೆ ಬಳಿಕವೂ ಕೂಡ ಮುಂದುವರಿತಾ ಇದೆ ಮೇಟಿ ಫ್ಯಾಮಿಲಿ ಫೈಟ್. ಸಿಎಂ ಸಿದ್ದರಾಮಯ್ಯ ಒಂದ್ ಕಡೆ ಸಭೆ ಮಾಡಿದ್ರು, ಅದಾದ ನಂತರವೂ ಕೂಡ ಆರ್ದೇ ಇದೆ ಬಂಡಾಯದ ಕಿಚ್ಚು. ಈಗ ಸಿಎಂ ಸಿದ್ದರಾಮಯ್ಯ ಅವರ ಸಂಧಾನಕ್ಕೂ ಒಪ್ತಾ ಇಲ್ವಾ ಮೇಟಿ ಪುತ್ರಿ ಮಹಾದೇವಿ ಮೇಟಿ ಅವರು? ಸಿಎಂ ಸಭೆಯಲ್ಲಿ ಒಪ್ಪಿ ಹೊರಬಂದಂತಹ ಬಳಿಕ ಈಗ ಯಾಕೆ ಯೂಟರ್ನ್ ಹೊಡಿತಾ ಇದ್ದಾರೆ? ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದು ಬಹುಶಃ ಹಾಕಿದ್ರೆ ಫಿಕ್ಸಾ ಅನ್ನೋ ಆಲೋಚನೆಗಳು ಕೂಡ ಈಗ ಕೇಳಿ ಬರ್ತಾ ಇದೆ ರಾಜಕೀಯ ವಲಯದಲ್ಲಿ. ನೋಡಿ, ಬಾಗಲಕೋಟೆಯಲ್ಲಿ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಏನು ಬ್ಯಾಟಲ್ ನಡೀತಾ ಇದೆ, ಇಲ್ಲಿ ಟಿಕೆಟ್ ಗೊಂದಲಗಳು ಒಂದಷ್ಟು ಸೃಷ್ಟಿ ಆಗ್ಬಿಟ್ಟಿದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಈ ರೀತಿ ಟಿಕೆಟ್ ಗೊಂದಲ ಸೃಷ್ಟಿ ಆಗಬಾರದು, ಈಗ ಆಗಿರೋದನ್ನ ತಿಳಿಗೊಳಿಸಬೇಕು ಅಂತ ಹೇಳಿ ಸಭೆಯನ್ನು ಕೂಡ ನಡೆಸ್ತಾರೆ. ಸಭೆ ಮುಗಿದ ನಂತರವೂ ಕೂಡ ಈಗ ಇನ್ನೂ ಕೂಡ ಆರ್ತಾ ಇಲ್ಲ ಬಂಡಾಯದ ಕಿಚ್ಚು ಅನ್ನೋ ರೀತಿ ಕಾಣಿಸ್ತಾ ಇದೆ. ಯಾಕಂದ್ರೆ ಮುಂದುವರಿತಾ ಇದೆ ಇನ್ನೂ ಕೂಡ ಮೇಟಿ ಫ್ಯಾಮಿಲಿಯ ಫೈಟ್. ಸಿಎಂ ಸೂಚನೆ ಕೊಟ್ಟಿದ್ದಾರೆ, ಬಳಿಕವೂ ಕೂಡ ಈ ರೀತಿ ಫೈಟ್ ನಡೀತಾ ಇದೆ. ಇನ್ನು ಸಿಎಂ ಸಂಧಾನಕ್ಕೆ ಒಪ್ಪದ ಮೇಟಿ ಪುತ್ರಿ ಮಹಾದೇವಿ ಮೇಟಿಯವರು. ಯಾಕಂದ್ರೆ ಸಿಎಂ ಸಭೆಯಲ್ಲಿ ಕೂತು ಮಹಾದೇವಿ ಮೇಟಿ ಅವರಿಗೆ ಈ ರೀತಿ ಇರುತ್ತೆ ಅಂತೆಲ್ಲ ಒಂದು ಹೇಳಿ ಕುಲಂಕುಷವಾಗಿ ಮಾತನಾಡಿದ್ದಾರೆ. ಆ ಸಭೆ ಆದ ಬಳಿಕ ಸರಿ ಆಯಿತು ಅಂತ ಸಭೆಯಲ್ಲಿ ಅಂದರೆ ಸಿಎಂ ಸಿದ್ದರಾಮಯ್ಯ ಅವರು ನಡೆಸಿದಂತಹ ಸಭೆಯಲ್ಲಿ ಒಪ್ಕೊಂಡು ಹೊರ ಬಂದಿದ್ದಾರೆ. ಆದರೆ ಈಗ ಮೇಟಿಯವರ ಪುತ್ರಿ ಮಹಾದೇವಿ ಮೇಟಿಯವರು ಹೊರಬಂದ ಬಳಿಕ ಮೀಟಿಂಗಲ್ಲಿ ಕೂತ್ಕೊಂಡು ಮಾತನಾಡಿ ಹೊರಬಂದು ಅಲ್ಲಿ ಒಪ್ಕೊಂಡು ಹೊರಬಂದ ಬಳಿಕ ಈಗ ಯೂಟರ್ನ್ ಅನ್ನ ಹೊಡೆದಿದ್ದಾರೆ. ಹಾಗಿದ್ರೆ ಈ ಸಲ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದು ಫಿಕ್ಸಾ ಅನ್ನೋದು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಕಾದು ನೋಡಬೇಕಾಗುತ್ತೆ. ಸಿಎಂ ಸಭೆಯಲ್ಲಿ ಒಪ್ಕೊಂಡವರು ಈಗ ಯೂಟರ್ನ್ ಅನ್ನ ಹೊಡೆದು ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿಯೋದು ಬಹುಶಃ ಫಿಕ್ಸ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ನಿಟ್ಟಿನಲ್ಲಿ. ಹಾಗಾಗಿ ಈಗ ಸಿಎಂ ಸಂಧಾನಕ್ಕೂ ಒಪ್ಪದ ಮೇಟಿ ಪುತ್ರಿ ಮಹಾದೇವಿ ಮೇಟಿ ಅವರು ನಿಲ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ. ನೋಡಿ ನೋಡಿ, ಇದು ಬಾಗಲಕೋಟೆಯ ಬೈ ಎಲೆಕ್ಷನ್ನ ಕಥೆ ಅಂತಾನೆ ಹೇಳಬಹುದು. ಯಾಕಂದ್ರೆ ಟಿಕೆಟ್ ಗೊಂದಲಗಳು ಬಹಳ ಇದೆ ಈ ಒಂದು ಬಾಗಲಕೋಟೆಯ ಬೈ ಎಲೆಕ್ಷನ್ ನಲ್ಲಿ. ಈಗ ಸಿಎಂ ಸೂಚನೆ ಕೊಟ್ಟಂತಹ ಬಳಿಕವೂ ಕೂಡ ಮೇಟಿ ಫ್ಯಾಮಿಲಿ ಇಲ್ಲ ನಾವು ಅಖಾಡಕ್ಕೆ ಇಳಿತೀವಿ ಅನ್ನೋ ನಿಟ್ಟಿನಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಅಂತಹ ಸಿಎಂ ಸಿದ್ದರಾಮಯ್ಯ ಅವರು ಸಭೆಯನ್ನ ನಡೆಸಿ ಮೇಟಿ ಫ್ಯಾಮಿಲಿಗೆ ಹೀಗೆಲ್ಲ ಹೀಗೆ ಅಂತ ಕುಲಂಕುಷವಾಗಿ ಮಾತನಾಡಿದ್ದಾರೆ, ಅದ್ರ ಬಗ್ಗೆ ಹೇಳಿದ್ದಾರೆ, ಸಂಧಾನಕ್ಕೂ ಒಪ್ಪಿಸಿದ್ದಾರೆ. ಅಲ್ಲಿ ಒಪ್ಕೊಂಡು ಈಗ ಪುತ್ರಿ ಹೊರಗಡೆ ಬಂದು ಅಂದರೆ ಮೇಟಿ ಪುತ್ರಿ ಹೊರಗಡೆ ಬಂದು ಈಗ ಎಲ್ಲೋ ಮಹಾದೇವಿ ಮೇಟಿ ಅವರು ಈ ಒಂದು ಬಾಗಲಕೋಟೆಯ ಬೈ ಎಲೆಕ್ಷನಲ್ಲಿ ಅಖಾಡಕ್ಕೆ ಇಳಿತಾರೆ ಅನ್ನೋ ಎಲ್ಲ ಗೊಂದಲಗಳು ಜೊತೆಗೆ ಕುತೂಹಲ ಕೂಡ ಮೂಡಿಸ್ತಾ ಇರೋದು. ಸಿಎಂ ಸೂಚನೆ ಬಳಿಕವೂ ಹಾಗಿದ್ರೆ ಮುಂದುವರಿಯುತ್ತಾ ಮೇಟಿ ಫ್ಯಾಮಿಲಿ ಅನ್ನೋದು. ಹಾಗಾದರೆ ಬಾಗಲಕೋಟೆಯೆಲ್ಲ ಯಾರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಸಿಕ್ಕಿದ್ಯಾ ಏನು? ಬಾಗಲಕೋಟೆಯಲ್ಲಿ ಟಿಕೆಟ್ ಯಾರ್ಯಾರಿಗೆಲ್ಲ ಇದೆ, ಸಿಕ್ಕುತ್ತೆ, ಯಾರ್ಯಾರೆಲ್ಲ ನಿಂತ್ಕೊಳ್ಬೋದು ಈ ಒಂದು ಬಾಗಲಕೋಟೆ ಚುನಾವಣೆಗೆ? ಈರಣ್ಣ ಹಳೇಗೌಡರು ವಕೀಲರು, ಹಾಗೆ ವಿಧಾನ ಪರಿಷತ್ನ ಸದಸ್ಯರಾದಂತಹ ಹಾಗೆ ಮೇಟಿಯವರು ಕೂಡ ನಿಂತಿದ್ದಾರೆ. ಈಗ ಬಾಯಕ ಬೇಟಿಯವರು ಜೊತೆಗೆ HY ಮೇಟಿಯವರು ಕೂಡ ನಿಂತಿದ್ದಾರೆ.
ವಿಧಾನ ಪರಿಷತ್ನ ಸದಸ್ಯರಾದಂತಹ PH ಪೂಜಾರ್ ಅವರು ಕೂಡ ನಿಂತಿದ್ದಾರೆ. ಬಾಗಲಕೋಟೆಯ ಟಿಕೆಟ್ ಈಗ ಸಿಕ್ಕಿರೋದು ಒಂದು ಕಡೆ, ಅಂದರೆ ಈಗ ಈ ಒಂದು ಬಾಗಲಕೋಟೆಯ ಬೈ ಎಲೆಕ್ಷನ್ಗೆ ಇಷ್ಟೆಲ್ಲ ಅಭ್ಯರ್ಥಿಗಳು ನಿಲ್ತಾ ಇದ್ದಾರೆ. ಆದರೆ ಕಾದು ನೋಡಬೇಕಾಗತ್ತೆ ಈ ಒಂದು ಬಾಗಲಕೋಟೆಯ ಚುನಾವಣೆಯಲ್ಲಿ, ಈ ಬೈ ಎಲೆಕ್ಷನಲ್ಲಿ ಯಾವ ರೀತಿ ಬೈ ಎಲೆಕ್ಷನ್ ನಡೆಯುತ್ತೆ, ಯಾವ ರೀತಿ ಇದು ಬ್ಯಾಟಲ್ ಆಗುತ್ತೆ, ಟಿಕೆಟ್ ಗೊಂದಲ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ, ಉಮೇಶ್ ಮೇಟಿಗೆ ಸಿಗುತ್ತಾ, ಬಾಯಕ್ಕ ಮೇಟಿಗೆ ಸಿಗುತ್ತಾ, ವೀರಣ್ಣ ಜರಂತಿ ಮಠ ಅವ್ರಿಗೆ ಸಿಗುತ್ತಾ, ಅಥವಾ ಈರಣ್ಣ ಹಳೇಗೌಡರಿಗೆ ಸಿಗುತ್ತಾ, PH ಪೂಜಾರ್ ಅವ್ರಿಗೆ ಸಿಗುತ್ತಾ, ಯಾರಿಗೆ ಸಿಗುತ್ತೆ ಇಷ್ಟು ಜನರಲ್ಲಿ ಬಾಗಲಕೋಟೆಯ ಬೈ ಎಲೆಕ್ಷನ್ನ ಟಿಕೆಟ್? ಇದೇ ಟಿಕೆಟ್ ಗೊಂದಲದಿಂದ ಈಗ CM ಸಿದ್ದರಾಮಯ್ಯ ಸಭೆಯನ್ನು ನಡೆಸಿ ಅಲ್ಲಿ ಮಾತನಾಡಿದ್ರು, ಸಂಧಾನಕ್ಕೂ ಕೂಡ ಬಂದಿದ್ರು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಈಗ CM ಸಂಧಾನಕ್ಕೂ ಒಪ್ಪದೇ ಇರುವಂತಹ ಮೇಟಿ ಪುತ್ರಿ ಮಹಾದೇವಿ ಮೇಟಿ ಈಗ ಈ ಸಭೆಯಲ್ಲಿ ಅಥವಾ ಈ ಒಂದು ಅಭ್ಯರ್ಥಿಯಾಗಿ ಬಂಡಾಯಕ್ಕೆ ಕಣಕ್ಕೆ ಇಳಿತಾರಾ ಏನು? ಇದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಇಂಚರ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಟಿಕೆಟ್ಗಾಗಿ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಒಂದಿಷ್ಟು ಗೊಂದಲ ಕೂಡ ಉಂಟಾಗಿರ್ತಕ್ಕಂಥ, ಅದರಲ್ಲೂ ಪ್ರಮುಖವಾಗಿ ಮೇಟಿ ಅವರ ಕುಟುಂಬದಲ್ಲೇ ಸ್ಪರ್ಧೆ ಮಾಡಲಿಕ್ಕೆ ಅವರ ಪುತ್ರಿ ಮತ್ತೆ ಪುತ್ರರು ಕೂಡ ಒಂದಿಷ್ಟು ಪೈಪೋಟಿ ಕೂಡ ನಡೀತಾ ಇದೆ. ಈ ಒಂದು ನಿಟ್ಟಿನಲ್ಲಿ ಇವತ್ತು CM ಸಿದ್ದರಾಮಯ್ಯನವರು ಅವರ ಒಂದು ವಿಧಾನಸೌಧದ ಕಚೇರಿಯಲ್ಲಿ ಕೂಡ ಅವರ ಕುಟುಂಬದವರನ್ನ ಕರೆಸಿ ಒಂದಿಷ್ಟು ಮಾತುಕತೆ ನಡೆಸಿದ್ರು. ಆದ್ರೆ ಅದರಲ್ಲಿ ಪ್ರಮುಖವಾಗಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡಬೇಕು, ನೀವೆಲ್ಲರೂ ಕೂಡ ಅವ್ರಿಗೆ ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಕೂಡ ಅವರ ಕುಟುಂಬದ ಸದಸ್ಯರಿಗೂ ಕೂಡ ಒಂದಿಷ್ಟು ಸಲಹೆಯನ್ನು ಕೂಡ ಕೊಟ್ಟರು. ಆದ್ರೆ ಎಲ್ಲೋ ಒಂದ್ ಕಡೆ ಅವರ ಪುತ್ರರು ಏನಿದ್ದಾರೆ, ಇಬ್ಬರು ಪುತ್ರರು ಕೂಡ ಅದಕ್ಕೆ ಒಪ್ಕೊಂಡ್ರು. ಆದ್ರೆ ಅವರ ಪುತ್ರಿ ಮಹಾದೇವಿ ಅವರು CM ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಮಾತಿಗೆ ಎಲ್ಲೋ ಒಂದ್ ಕಡೆ ಅವರು ಆಸಕ್ತಿ ತೋರ್ಲಿಲ್ಲ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇಲ್ಲ, ನಾನು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮಹಾದೇವಿ ಅವರು ಅವ್ರದೇ ಆಗಿರ್ತಕ್ಕಂಥ ಒಂದು ಬಿಗಿಪಟ್ಟನ್ನ ಬಿಟ್ಟಿಲ್ಲ ಅನ್ನುವಂತ ಮಾಹಿತಿ ಇದೆ. ಆದ್ರೆ CM ಸಿದ್ದರಾಮಯ್ಯವರ ಮುಂದೆ ಒಪ್ಪಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗೆ ಕೂಡ ಸಿಗ್ತಾ ಇದೆ. ಅದಾದ ಬೇಕಾದ್ರೆ CM ಸಿದ್ದರಾಮಯ್ಯವರು ಕೂಡ ಹೇಳಿದ್ದಾರೆ, ನೀವು ಒಟ್ಟಿಗೆ ಒಂದು ಸುದ್ದಿಗೋಷ್ಠಿ ನಡೆಸಿ, ಅಂದ್ರೆ ಯಾವುದೇ ರೀತಿ ನಮ್ಮಲ್ಲಿ ಗೊಂದಲ ಇಲ್ಲ, ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ನಾವು ಸಹಕಾರ ಕೊಡ್ತೇವೆ ಅನ್ನುವಂಥದ್ದನ್ನು ಕೂಡ ತಿಳಿಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ CM ಅವರು ಅವರ ಕಚೇರಿಯಲ್ಲಿ ನಡೆದಿರ್ತಕ್ಕಂಥ ಸಭೆಯಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ಅವರ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ CM ಸಿದ್ದರಾಮಯ್ಯವರು ಕೂಡ ಹೇಳಿದ್ರು. ಆದ್ರೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಮಹಾದೇವಿ ಅವರು CM ಸಿದ್ದರಾಮಯ್ಯವರ ಒಂದು ಮಾತಿಗೆ ನಾವು ಒಪ್ಪೋದಿಲ್ಲ, ನಾನು ಅಭ್ಯರ್ಥಿ ಕಣಕ್ಕಿಳ್ತೇನೆ ಅನ್ನುವಂಥದ್ದನ್ನು ಕೂಡ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಅವರು ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳ್ತೇನೆ ಅನ್ನುವಂತ ರೀತಿಯಲ್ಲಿ ಅವರದೇ ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ಒಂದಿಷ್ಟು ಸಂದೇಶ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯವರು ಅವರ ಕುಟುಂಬದವರ ಜೊತೆ ಸಭೆ ನಡೆಸಿದ್ರು ಸಹಿತ ಎಲ್ಲೋ ಒಂದ್ ಕಡೆ ಈ ಒಂದು ಟಿಕೆಟ್ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಬಗೆಹರಿದಿಲ್ಲ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂತಂದ್ರೆ ಅವರ ಮೇಟಿ ಅವರ ಪುತ್ರಿ ಮಹಾದೇವಿ ಅವರು ನಾನು ಸ್ಪರ್ಧೆ ಮಾಡ್ತೇನೆ, ನನಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಬಿಗುಪಟ್ಟು ನಡೆದಿದ್ದಾರೆ. ಆದ್ರೆ ಅಲ್ಲಿ ಕೆಲವೊಂದಿಷ್ಟು ಸ್ಥಳೀಯ ಮುಖಂಡರು, ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಕೂಡ ಕೆಲವಷ್ಟು ಅಭಿಪ್ರಾಯ ತೆಗೆದುಕೊಂಡಂತ ಸಂದರ್ಭ ಏನು KPCC ಅಂತ ಒಂದು ಸಮಿತಿಯನ್ನು ರಚನೆ ಮಾಡಿದ್ರು, ಅವರು ಒಂದು ತೆಗೆದುಕೊಂಡ ಮಾಹಿತಿ ಪ್ರಕಾರ ಅಲ್ಲಿ ಉಮೇಶ್ ಅವರಿಗೆ ಕೊಟ್ರೆ ಒಳಿತು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದಾವೆ ಅನ್ನುವಂತ ಮಾಹಿತಿ ಇದೆ. ಅದನ್ನೇ CM ಸಿದ್ದರಾಮಯ್ಯವರು ಸಹಿತ ಅವರು ಕೂಡ ಉಮೇಶ್ ಅವರಿಗೆ ಕೊಟ್ರೆ ಎಲ್ಲರೂ ಕೂಡ ಸಹಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅವರಿಗೆ ಹೇಳಿದ್ದಾರೆ ಅನ್ನುವಂತ ಮಾಹಿತಿ. ಆದ್ರೆ ಎಲ್ಲೋ ಒಂದ್ ಕಡೆ ಮಹಾದೇವಿ ಅವರು ಮಾತ್ರ ಒಪ್ಲಿಕ್ಕೆ ರೆಡಿ ಇಲ್ಲ. ಹಾಗಾಗಿ ಅವ್ರನ್ನ ಯಾವ ರೀತಿ ಮನವೊಲಿಸ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ಇಂಚರ ಬಸವರಾಜ್, ಹಾಗೆ ಸಂಪರ್ಕದಲ್ಲೇ ಇರಿ. ಈಗ ಅದಕ್ಕೂ ನಿಮ್ಮನ್ನು ಮತ್ತೆ ಮಾತನಾಡಿಸ್ತಾ ಹೋಗ್ತೀನಿ. ಈಗ ಅದಕ್ಕೂ ಮುಂಚೆ ಇನ್ನೊಂದು ಬ್ರೇಕಿಂಗ್ ಬರ್ತಾ ಇದೆ. ಇದು ಬಿಗ್ ಅಪ್ಡೇಟ್. ದಾವಣಗೆರೆ ಬೈ ಎಲೆಕ್ಷನ್ ಬ್ಯಾಟಲ್ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಟಿಕೆಟ್ ಹಂಚಿಕೆ ಕುರಿತು ಈಗ KPCC ಕಚೇರಿಯಲ್ಲಿ ನಾಯಕರ ಸಭೆ ನಡೆಯುವುದಕ್ಕೆ ಜೊತೆಗೆ ಸಚಿವರಾದ ಈಶ್ವರ ಖಂಡ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್, ಮಧು ಬಂಗಾರಪ್ಪ, ಸಂತೋಷ್ ಲಾಡ್, KH ಮುನಿಯಪ್ಪ, ಶಾಸಕರಾದ ಮಂಜುನಾಥ್ ಭಂಡಾರಿ, ತನ್ವೀರ್ ಶೇಠ್, ಮಾಜಿ ಶಾಸಕರಾದ HM ರೇವಣ್ಣ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ ನಾಯಕರು. ದಾವಣಗೆರೆ ಬೈ ಎಲೆಕ್ಷನ್ ಬ್ಯಾಟಲ್ ಟಿಕೆಟ್ ಫೈಟ್ ಈಗ ಜೋರಾಗಿ ನಡೀತಾ ಇದೆ. ಟಿಕೆಟ್ ಹಂಚಿಕೆ ಕುರಿತು ಇದೀಗ KPCC ಕಚೇರಿಯಲ್ಲಿ ನಾಯಕರ ಸಭೆ ನಡೀತಾ ಇದೆ.
ನೋಡಿ, ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಈ ಒಂದು ಬ್ಯಾಟರ್ನಲ್ಲಿ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ದಾವಣಗೆರೆಯ ಬೈ ಎಲೆಕ್ಷನ್ ಟಿಕೆಟ್ ಫೈಟ್. ಈಗ ಇದೇ ಟಿಕೆಟ್ ಹಂಚಿಕೆ ಕುರಿತು ಈಗ ಕೆಪಿಸಿಸಿ ಕಚೇರಿಯಲ್ಲಿ ನಾಯಕರು ಕೂಡ ಸಭೆ ನಡೆಸ್ತಾ ಇದ್ದಾರೆ. ಅದರಲ್ಲಿ ಸಚಿವರಾದಂತಹ ಈಶ್ವರ್ ಖಂಡ್ರೆ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಮಧು ಬಂಗಾರಪ್ಪ ಅವರು, ಸಂತೋಷ್ ಲಾಡ್ರವರು, ಜೊತೆಗೆ KH ಮುನಿಯಪ್ಪ ಅವರು, ಶಾಸಕರಾದಂತಹ ಮಂಜುನಾಥ್ ಭಂಡಾರಿ, ತನ್ವೀರ್ ಶೇಟ್, ಮಾಜಿ ಶಾಸಕರಾದ HM ರೇವಣ್ಣ ಭಾಗಿ ಎಲ್ಲರೂ ಕೂಡ ಭಾಗಿಯಾಗಿ ಈಗ ಯಾರಿಗೆ ನಾವು ಟಿಕೆಟ್ ಅನ್ನು ಕೊಡಬೇಕು ಅಂತ ಮಾತನಾಡ್ತಿದ್ದಾರೆ. ಹಾಗಿದ್ರೆ ಇದ್ರ ಬಗ್ಗೆ ಈಗ ಮತ್ತಷ್ಟು ಅಪ್ಡೇಟ್ ಅನ್ನು ಕೊಡೋದಕ್ಕೆ ನಮ್ಮ ಬಸವರಾಜು ಸಂಪರ್ಕಕ್ಕೆ ಈಗ ಬಸವರಾಜು, ಟಿಕೆಟ್ ಆಕಾಂಕ್ಷಿಗಳ ಬಗ್ಗೆ ಈಗ ಜೋರಾಗಿ ಚರ್ಚೆ ನಡೀತಾ ಇದೆ ಕೆಪಿಸಿಸಿ ಒಂದು ಕಚೇರಿಯಲ್ಲಿ. ಸೊ ಇದ್ರ ಬಗ್ಗೆ ಕೂಡ ಅಪ್ಡೇಟ್ ಕೊಡಿ. ವಿಚಾರ ಈಗಾಗಲೇ ದಾವಣಗೆರೆ ವಿಧಾನಸಭಾ ಕ್ಷೇತ್ರದಲ್ಲೂ ಸಹಿತ ಕಾಂಗ್ರೆಸ್ ಪಕ್ಷದಿಂದ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಅಲ್ಲಿ ಕೂಡ ಒಂದಿಷ್ಟು ಗೊಂದಲ ಕೂಡ ಸೃಷ್ಟಿ ಆಗಿರ್ತಕ್ಕಂಥದ್ದು. ಒಂದ್ ಕಡೆ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದವರಿಗೆ ಕೊಡಬೇಕು ಅನ್ನುವಂಥದ್ದು ಅಲ್ಲಿ ಕೆಲವೊಂದಿಷ್ಟು ಕಾರ್ಯಕರ್ತರು, ಮುಖಂಡರು ಸಹಿತ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಖುದ್ದಾಗಿ SS ಮಲ್ಲಿಕಾರ್ಜುನ್ ಅವರು ಕೂಡ ಅವರ ಕುಟುಂಬದವರಿಗೆ ಕೂಡ ಕೊಡಿಸ್ಬೇಕು, ಅವ್ರ ಪುತ್ರನಿಗೆ ಕೊಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗ್ತಾ ಇದ್ದಾರೆ. ಆದ್ರೆ ಇನ್ನೊಂದು ಕಡೆ ಇಲ್ಲ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಸಚಿವ ಜಮೀರ್ ಅಹ್ಮದ್ ಖಾನ್ ಅವರ ಮುಖಾಂತರ ಅಲ್ಪಸಂಖ್ಯಾತರ ಮುಖಂಡರು ಕೂಡ ಈಗ ಒತ್ತಾಯವನ್ನ ಹೇರ್ತಾ ಇದ್ದಾರೆ. ಹಾಗಾಗಿ ಇದನ್ನ ಈಗ ಯಾರಿಗೆ ಟಿಕೆಟ್ ಕೊಡಬೇಕು, ಶಾಮನೂರು ಶಿವಶಂಕರಪ್ಪ ಅವ್ರ ಕುಟುಂಬದವರು ಕೊಡ್ಬೇಕಾ ಅಥವಾ ಅಲ್ಪಸಂಖ್ಯಾತರು ಕೂಡ ಅಲ್ಲಿ ಬಹುಮುಖ್ಯ ಪಾತ್ರವನ್ನು ಕೂಡ ವಹಿಸ್ತಾರೆ. ಅವರು ಕೂಡ ಮತಗಳು ಕೂಡ ಸುಮಾರು 80,000 ಮತಗಳು ಕೂಡ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಅವರು ನಿರ್ಣಾಯಕ ಮತಗಳು ಕೂಡ ಅಲ್ಪಸಂಖ್ಯಾತರ ಮತಗಳು ಕೂಡ ಆಗ್ತವೆ. ಹಾಗಾಗಿ ಈಗ ಅವ್ರನ್ನ ವಿರೋಧ ಕಟ್ಕೊಂಡು ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬಕ್ಕೆ ಕೊಡೋದು ಬಿಡಬೇಕಾ ಅಥವಾ ಅಲ್ಪಸಂಖ್ಯಾತ ಸಮುದಾಯ ಕೊಡಬೇಕಾ ಅನ್ನುವಂಥದ್ದು ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ. ಹಾಗಾಗಿ ಇವತ್ತು ಕೆಪಿಸಿ ಕಚೇರಿಯಲ್ಲಿ ಒಂದು ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಅವರು ಮತ್ತೆ ಮಧು ಬಂಗಾರಪ್ಪ ಅವರು, ಸಂತೋಷ್ ಲಾಡ್ ಮತ್ತೆ KH ಮುನಿಯಪ್ಪ, ಶಾಸಕರಾದ ಮಂಜುನಾಥ್ ಭಂಡಾರಿ ಮತ್ತೆ ತನ್ವೀರ್ ಶೇಟ್, ಮಾಜಿ ಶಾಸಕರಾಗಿರ್ತಕ್ಕಂಥ HM ರೇವಣ್ಣ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸಭೆ ಕೂಡ ನಡೆಸ್ತಾ ಇದ್ದಾರೆ. ಅಲ್ಲಿ ಇರ್ತಕ್ಕಂಥ ಮಾಹಿತಿ ಏನು, ಯಾರಿಗೆ ಟಿಕೆಟ್ ಕೊಡಬೇಕು, ಯಾರನ್ನೆಲ್ಲ ಮನವೊಲಿಸಬೇಕು, ಅದನ್ನೆಲ್ಲವನ್ನು ಕೂಡ ಇದೀಗ ಸುದೀರ್ಘವಾಗಿ ಚರ್ಚೆ ನಡೆಸ್ತಾ ಇದ್ದಾರೆ. ಇಂಚರ ಬಸವರಾಜ್, ಇನ್ನ ಈ ದಾವಣಗೆರೆ ಬೈ ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗ ಚರ್ಚೆ ನಡೀತಾ ಇದೆಯಲ್ಲ, ಅದರಲ್ಲಿ ಬಹುಶಃ ಇವ್ರಿಗೆ ಕೊಡೋದು ಅಂತನಾ ಅಥವಾ ಅವರು ಕೂಡ ಫೈಟ್ ಮಾಡ್ತಾ ಇದ್ದಾರೆ ಹೇಗೆ ಅಂತ? ವಿಚಾರ ಈಗಾಗಲೇ ಸಚಿವ ಈಶ್ವರ್ ಖಂಡ್ರೆ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿ ಅವ್ರದೇ ಒಂದಿಷ್ಟು ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ. ಅವ್ರು ಹೇಳಿರುವಂತಹ ಪ್ರಕಾರವಾಗಿ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ SS ಮಲ್ಲಿಕಾರ್ಜುನ್ ಅವರು ಏನಿದ್ದಾರೆ, ಅವರು ಕೂಡ ಅವರು ಹೆಚ್ಚಿನ ಜವಾಬ್ದಾರಿ ಇರ್ತಕ್ಕಂಥದ್ದು. ಹಾಗಾಗಿ ಅವರ ವಿಶ್ವಾಸಕ್ಕೆ ತೆಗೆದುಕೊಂಡೇ ಮುಂದಿನ ನಿರ್ಧಾರ ತೆಗೆದುಕೊಳ್ಬೇಕು ಅನ್ನುವಂತ ಅವರ ಅಭಿಪ್ರಾಯವನ್ನು ಕೂಡ ಮುಂದಿಟ್ಟಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಕೂಡ ಅಲ್ಲಿ ನಿರಂತರವಾಗಿ ಕೂಡ ಗೆದ್ದಿರ್ತಕ್ಕಂಥ ನಾಯಕ. ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಅವರ ಕುಟುಂಬದವರಿಗೆ ಕೊಟ್ರೆ ಒಳಿತು ಅನ್ನುವಂತ ರೀತಿಯಲ್ಲಿ ಕೂಡ ಈಶ್ವರ್ ಖಂಡ್ರೆ ಅವರ ಒಂದಿಷ್ಟು ಅಭಿಪ್ರಾಯಗಳು ಕೂಡ ವ್ಯಕ್ತವಾಗಿದ್ದಾವೆ ಅನ್ನುವಂತ ಮಾಹಿತಿ ಇದೆ. ಮತ್ತೆ ಇನ್ನು ಉಳಿದಂತೆ ಹಲವರು ಕೂಡ ಏನು ಆ ಒಂದು ಸಮಿತಿಯಲ್ಲಿ ಏನಿದ್ದಾರೆ, ಆ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂತೆ ಏನು ಒಂದು KPCC ಇಂದ ಒಂದು ಸಮಿತಿಯನ್ನು ಮಾಡಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಸದಸ್ಯರು ಕೂಡ ಅಲ್ಲಿ ಇರ್ತಕ್ಕಂಥ ಸ್ಥಳೀಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು, ಎಲ್ಲರೂ ಕೂಡ ಒಂದಿಷ್ಟು ಮಾತುಕತೆ ನಡೆಸಿ ಅಲ್ಲಿರ್ತಕ್ಕಂಥ ವಸ್ತು ಸ್ಥಿತಿ ಏನಿದೆ ಅನ್ನುವಂಥದ್ದು ಕೂಡ ತಿಳಿದುಕೊಂಡಿದ್ದಾರೆ. ಹಾಗಾಗಿ ಅದರ ಭಾಗವಾಗಿ ಇದೀಗ ಶಾಮನೂರು ಶಿವಶಂಕರಪ್ಪನವ್ರ ಕುಟುಂಬದವರು ಕೊಡಬೇಕಾ ಅಥವಾ ಅಲ್ಪಸಂಖ್ಯಾತರಿಗೆ ಕೊಡಬೇಕಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ. ಹೆಚ್ಚಿನದಾಗಿ SS ಮಲ್ಲಿಕಾರ್ಜುನ್ ಅವರು ಅವರ ಪುತ್ರನಿಗೆ ಕೊಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಮಾತುಕತೆ ನಡೆದಿವೆ ಅನ್ನುವಂತ ಮಾಹಿತಿ. ಹಾಗಾಗಿ ಬಹುತೇಕವಾಗಿ ಅಲ್ಪಸಂಖ್ಯಾತ ಒಂದು ಏನು ಮುಖಂಡರು ಏನಿದ್ದಾರೆ, ಸಚಿವ ಜಮೀರ್ ಅಹ್ಮದ್ ಖಾನ್ ಅವರು ಇರ್ಬೋದು, ಮತ್ತೆ ಅಲ್ಲಿರ್ತಕ್ಕಂಥ ಸ್ಥಳೀಯ ಮುಖಂಡರು ಏನಿದ್ದಾರೆ ಅವ್ರನ್ನ ಮನವೊಲಿಸುವಂತ ಪ್ರಯತ್ನ ಮಾಡಿ ಶಾಮನೂರು ಶಿವಶಂಕರಪ್ಪನವರ ಕುಟುಂಬಕ್ಕೆ ಕೊಡುವಂತ ಎಲ್ಲಾ ಸಾಧ್ಯತೆ ಕೂಡ ಇದೆ. ಇಂಚರ ಬಸವರಾಜ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.